ಆಸ್ ಲಾಂಗ್ ಆಸ್ ಎಲ್ಲಿ ತನಕ ಆ ಸೂಸೈಡ್ ನೋಟ್ ಅವನೇ ಬರೆದಿಟ್ಟಿರ್ತಾನೆ, ಅದು ಯಾವುದೂ ಕೂಡ ಸುಳ್ಳು ಅಥವಾ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಯಾವುದೇ ಪ್ರಕರಣದಲ್ಲಿ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿನ್ನೆ ದಿನ ಈ ಪ್ರಕರಣ ಬೆಳಕಿಗೆ ಬರ್ತಿದ್ದಾಗೇನೆ ನಾನು, ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ವಿಧಾನ ಪರಿಷತ್ ಸದಸ್ಯರು ರವಿಕುಮಾರ್ ಅವರು, ಸ್ಥಳೀಯ ನಮ್ಮೆಲ್ಲ ಶಾಸಕರು, ಪಕ್ಷದ ಅಧ್ಯಕ್ಷರು ಎಲ್ಲರೂ ಸಹ ನಿನ್ನೆ ಬಾಲ್ಕಿ ತಾಲೂಕಿನ ಆ ಗ್ರಾಮಕ್ಕೆ ನಾವು ಭೇಟಿನ ಕೊಟ್ವಿ. ಸಚಿನ್ ಪಾಂಚಾಲ್ ಅವರ ಕುಟುಂಬವನ್ನ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವು ಭೇಟಿನ ಕೊಟ್ಟಾಗ ಯಾವ ರೀತಿ ಆ ಕುಟುಂಬದ ಸದಸ್ಯರು, ಸಚಿನ್ ಪಾಂಚಾಳ್ ಅವರ ಸಹೋದರಿಯರು ಈ ಘಟನೆ ಬಗ್ಗೆ ವಿವರವಾಗಿ ಎಲ್ಲವನ್ನೂ ಕೂಡ ಮಾಧ್ಯಮದ ಮುಂದೆನೆ ವಿಚಾರವನ್ನು ತಿಳಿಸಿದ್ರು. ಬಹಳ ದುರಂತ ಅಂತ ಹೇಳಿದ್ರೆ, ಯಾಕೆ ಭಾರತೀಯ ಜನತಾ ಪಾರ್ಟಿ ಇಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿದೆ ಪ್ರಕರಣ, ಬಿಜೆಪಿ ಅವರಿಗೆ ರಾಜಕೀಯ ತೆವಲು ಅಂತೇಳಿ ಕಾಂಗ್ರೆಸ್ ಅವರು ಮಾತನಾಡ್ತಾರೆ, ಬಿಜೆಪಿ ಅವರಿಗೆ ಚಟ, ಸಚಿವರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಹಿಟ್ ಅಂಡ್ ರನ್ ಮಾಡ್ತಾರೆ, ಚಟಕ್ಕೋಸ್ಕರ ಆರೋಪ ಮಾಡ್ತಾರೆ ಅಂತೇಳಿ ಕೆಲವು ಕಾಂಗ್ರೆಸ್ ಮುಖಂಡರು ಮಾತನಾಡಿದ್ದಾರೆ, ಅಂದ್ಕೊಂಡಿದ್ದಾರೆ. ಆದರೆ ನಿನ್ನೆ ಆ ಬಡ ಕುಟುಂಬ ಏನು ಸಚಿನ್ ಪಾಂಚಾಳ್ ಒಬ್ಬ ಬಡ ಕುಟುಂಬಕ್ಕೆ ಸೇರಿರ್ತಕ್ಕಂಥವನು, ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಒಂದು ಬಡ ಕುಟುಂಬ, 5 ಜನ ಸಹೋದರಿಯರಿದ್ದಾರೆ. ಯಾವಾಗ ಸಚಿನ್ ಪಾಂಚಾಳ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಅವನು ಸ್ಟೇಟಸ್ ಅನ್ನು ಹಾಕೊಂಡಿದ್ದ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ ಅಂತೇಳಿ ಆತಂಕದಿಂದ ಭಯಭೀತರಾಗಿ ಅವರಿಬ್ಬರು ಸಹೋದರಿಯರು, 5ರಲ್ಲಿ 2 ಸಹೋದರಿಯರು, ಸವಿತಾ ಮತ್ತು ಸುನೀತಾ, 2 ಸಹೋದರಿಯರು ಪೊಲೀಸ್ ಸ್ಟೇಷನ್ಗೆ ಧಾವಿಸ್ತಾರೆ. ಬೀದರ್ನ ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ಧಾವಿಸ್ತಾರೆ. ಮಧ್ಯಾಹ್ನ 2:15 ಭೇಟಿ ಕೊಡ್ತಾರೆ. 25ನೇ ತಾರೀಕು ಭೇಟಿ ಕೊಟ್ಟು ಠಾಣೆನಲ್ಲಿ ಅಲ್ಲಿರ್ತಕ್ಕಂಥ PSI ಅಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ, ಗೋಗರಿತಾರೆ, ಮನವಿ ಮಾಡ್ತಾರೆ, ದಯವಿಟ್ಟು ತತ್ಕ್ಷಣ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ, ನನ್ನ ತಮ್ಮ ಇನ್ನೂ ಕೂಡ ಬದುಕಿದ್ದಾನೆ, ಅವನು ಇನ್ನೂ ಕೂಡ ಮೊಬೈಲ್ ಫೋನ್ ಆನಲ್ಲಿದೆ, ಹೇಗಾದ್ರೂ ಮಾಡಿ ಟ್ರ್ಯಾಕ್ ಮಾಡಿ ಅವನ ಪ್ರಾಣವನ್ನು ಉಳಿಸಿ ಅಂತೇಳಿ ಏನೇ ಪ್ರಯತ್ನ ಮಾಡಿದ್ರು ಸಹ ಅವರ ಮನವಿಯನ್ನ, ಅವರ ಬೇಡಿಕೆಯನ್ನ ಕಿಂಚಿತ್ತೂ ಕೂಡ ಲೆಕ್ಕಿಸದೆ ಅಮಾನವೀಯವಾಗಿ ಏನೋ ಪೊಲೀಸರು ನಡ್ಕೊಂಡಿದ್ದಾರೆ. ಅಲ್ಲಿರ್ತಕ್ಕಂಥ PSI, ಅಲ್ಲಿರ್ತಕ್ಕಂಥ ಇತರ ಪೊಲೀಸ್ ಅಧಿಕಾರಿಗಳು ಎಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಬಹುಶಃ ಯಾರೂ ಕೂಡ ಇಂಥ ಪ್ರಕರಣಗಳಲ್ಲಿ ಯಾರೂ ಕೂಡ ಪೊಲೀಸ್ ಮೆಟ್ಲು ಹತ್ತೋಕೆ ಸಾಧ್ಯ ಇಲ್ಲ. 2 ಕಾಲಿಗೆ ತಲುಪ್ತಾರೆ, ಅಲ್ಲಿಂದ ಮತ್ತೊಂದು ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಾರೆ. ಇಲ್ಲಿ ಯಾಕೆ ಬಂದಿದ್ದೀರಿ ನೀವು, ಗುಲ್ಬರ್ಗ ಹೋಗಿ ಅಂತ ಹೇಳ್ತಾರೆ. ಪೊಲೀಸ್ ಸ್ಟೇಷನ್ಗಳಿಗೆ ತಿರುಗಾಡಿಸ್ತಾರೆ. ಅದು ಎಲ್ಲೂ ಕೂಡ ನ್ಯಾಯ ಸಿಗೋದಿಲ್ಲ. ಅವರ ಕಂಪ್ಲೇಂಟ್ ಅನ್ನು ಕೂಡ ಸ್ವೀಕಾರ ಮಾಡೋದಿಲ್ಲ. ಪಾಪ ಅವನ ಸಚಿನ್ ಪಾಂಚಾಳ್ ಅನ್ನು ಹುಡುಕ್ತಕ್ಕಂಥ ಪ್ರಯತ್ನವೂ ಕೂಡ ಮಾಡಲ್ಲ ಪೊಲೀಸ್ ಅಧಿಕಾರಿಗಳು. ಎಲ್ಲೋ ಒಂದು ಕಡೆ ಪೊಲೀಸ್ ಅಧಿಕಾರಿಗಳ ವರ್ತನೆ ಏನಿದೆಯಲ್ಲ, ಕನ್ನಡದಲ್ಲಿ ಒಂದು ಗಾದೆ ಇದೆ, ದಿನ ಸಾಯರು ಅಳೋರು ಯಾರು ಅಂತೇಳಿ. ಏನು ದಿನ ಇಂಥ ಪ್ರಕರಣಗಳು ಬರ್ತಾನೆ ಇರ್ತದೆ. ಮತ್ತೆ ಈ ಪ್ರಕರಣದಲ್ಲಿ ಯಾರು ವಿರುದ್ಧ ಅವರು ಇದ್ದಾರೆ, ವ್ಯಕ್ತಿಗಳು ಯಾರೋ, ಈ ಪ್ರಕರಣದಲ್ಲಿ ಅವನಿಗೆ ಬೆದರಿಕೆ ಆಗ್ತಾ ಇರ್ತಕ್ಕಂಥವ್ರು ಯಾರು? ರಾಜು ಕಪ್ನೂರ್, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ, ಬಹಳ ಪ್ರಭಾವಿ ನಾಯಕ, ಮತ್ತೆ ಖರ್ಗೆ ಕುಟುಂಬಕ್ಕೆ ಬಹಳ ಹತ್ರ ಇರ್ತಕ್ಕಂಥವ್ರು. ಇವೆಲ್ಲವೂ ಕೂಡ ಡೆತ್ ನೋಟಲ್ಲಿದೆ, ಅದನ್ನು ಪ್ರಸ್ತಾಪ ಮಾಡ್ತಾನೆ. ಹಾಗಾಗಿ ಮೊದಲದಾಗಿ ನಾ ಹೇಳ್ತಕ್ಕಂಥದ್ದು, ಮಾನ್ಯ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಹೇಳೋದಕ್ಕೆ ಇಚ್ಛೆ ಪಡೋದು, ಯಾಕೆಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅಂತ ಹೇಳಿದ್ರೆ ಅವರ ಇಲಾಖೆ ಕೇವಲ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಅಥವಾ ITBT ಅಂತ ಅನ್ಕೋಬೇಡಿ. ನೀವು ಸದನದಲ್ಲೂ ಕೂಡ ತಾವು ನೋಡಿದಿರಿ,
ಸರ್ವ ಇಲಾಖೆ ಸಚಿವ, ಎಲ್ಲ ಇಲಾಖೆಗೂ ಕೂಡ ಅವರೇ ಮೇಟಿ, ಅವರೇ ಉಸ್ತುವಾರಿ. ಸದನದಲ್ಲೂ ಕೂಡ ಏನೇ ಪ್ರಶ್ನೆ ಬಂದರೂ ಸಹ ಗೃಹ ಸಚಿವರಿದ್ರು ಕೂಡ ಅವ್ರ ಪರವಾಗಿ ಇವ್ರು ಎದ್ದೇಳ್ತಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಬಗ್ಗೆ ಪ್ರಶ್ನೆ ಇದ್ರೆ ಅದಕ್ಕೂ ಎದ್ದು ಗಲಾಟೆ ಮಾಡ್ತಾರೆ. ಮುಖ್ಯಮಂತ್ರಿಗಳು ಸಂಬಂಧಪಟ್ಟಿದ್ದಿದ್ರು ಕೂಡ ಅದಕ್ಕೂ ಎದ್ದು ಗಲಾಟೆ ಮಾಡ್ತಾರೆ. ಅಂದರೆ ಬಹಳ ಜ್ಞಾನಿಗಳವರು, ಅದನ್ನು ನಾವು ಒಪ್ಕೊಳ್ತೇವೆ. ಪ್ರಿಯಾಂಕ ಖರ್ಗೆ ಅವರು ಬಹಳ ಬುದ್ಧಿವಂತರು, ಬಹಳ ದೊಡ್ಡ ಮೇಧಾವಿ, ಬಹಳ ದೊಡ್ಡ ಜ್ಞಾನಿಗಳು. ಅದ್ರ ಜೊತೆಗೆ ಅಷ್ಟೇ ಶಕ್ತಿಶಾಲಿ ಮತ್ತು ಪ್ರಭಾವಿ ಮುಖಂಡ.